ಬನಾನಾ ಲೀವ್ಸ್ ಫಿಲಿಪೀನ್ಸ್ ಇಂದ ಬಂದಿದೆ. ಫಿಲಿಪೀನ್ಸ್, ಪ್ರಾಡಕ್ಟ್ ಆಫ್ ಫಿಲಿಪೀನ್ಸ್. ಎಲ್ಲೆಲ್ಲಿಂದನೂ ತರಿಸ್ತಾರೆ. ಸಾಕು 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 21 ಸಾಕು. ತುಂಬಾ ಚೆನ್ನಾಗಿ ಕಲರ್ ಆಗಿರೋದು ಯಾಕೆ ಅನ್ಸ್ತಿರುತ್ತಾ? ಇವಾಗ ನಾನು ಅಭಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ಹೋಗ್ತಾ ಇದ್ದೀವಿ. 45 ಮಿನಿಟ್ಸ್ ಜರ್ನಿ ಇದೆ, ಬಸ್ ಜರ್ನಿ. ಇದು ನೋಡಿ ಒಂದು ಕ್ವಿಕ್ ಗ್ಲಿಮ್ಸಸ್ ಹೇಗೆ ಐರಿಷ್ ಕನ್ನಡಿಗರ ಸಂಘದಿಂದ ಈ ಒಂದು ಗಣಪತಿ ಹಬ್ಬವನ್ನ ಈ ವರ್ಷ ಆಚರಣೆ ಮಾಡಿದ್ರು ಅಂತ. ಅಲ್ಲಿ ನಮ್ಮ ಮನೆ ಗೌರಿ ಮತ್ತೆ ಗಣಪತಿನೆಲ್ಲ ಮತ್ತೆ ವಿಸರ್ಜನೆಗೆ ತಯಾರಿ ಮಾಡ್ಕೊಂಡ್ವಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಐರ್ಲೆಂಡ್ ನಲ್ಲಿ ಯಾವ ರೀತಿ ಗಣಪತಿ ಹಬ್ಬ, ಗೌರಿ ಮತ್ತೆ ಗಣೇಶ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಇದು ನಾವು ಐರ್ಲೆಂಡ್ ನಲ್ಲಿ ಸೆಲೆಬ್ರೇಟ್ ಮಾಡ್ತಿರೋ 2ನೇ ಸಲ ಗೌರಿ ಗಣೇಶದ ಹಬ್ಬ. ನಮ್ಮನೆ ಪದ್ಧತಿ ಪ್ರಕಾರ ಯಾವ ರೀತಿ ಹಬ್ಬಕ್ಕೆ ಜೋಡಿಸ್ಕೊಂಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಅಭಿ ಇವತ್ತು ಸ್ಕೂಲಿಗೆ ಹೋಗಿದ್ದಾನೆ. ಫ್ರೈಡೆ ಗೌರಿ ಹಬ್ಬದ ದಿನ ಅವನನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು 8:30 ಮೇಲೆ ನಾನು ಪೂಜೆ ಶುರು ಮಾಡ್ಕೊಂಡೆ. ಹಿಂದಿನ ದಿನನೇ ಪೂಜೆಗೆ ನಾನೆಲ್ಲ ಸ್ವಲ್ಪ ಪ್ರಿಪರೇಷನ್ಸ್ ಮಾಡಿದ್ದೆ. ಅಂದ್ರೆ ಸ್ವಲ್ಪ ಬಾಗ್ನ ಜೋಡಿಸ್ಕೊಳ್ಳೋದು ಮತ್ತೆ ತುಪ್ಪದ ಬತ್ತಿ ಇವನ್ನೆಲ್ಲ. ಆಮೇಲೆ ಪೂಜೆ ಎಲ್ಲ ಶುರು ಮಾಡಿದೆ. ರಾಜೀವ್ದು ಇವತ್ತು ವರ್ಕ್ ಫ್ರಮ್ ಹೋಮ್ ಇದೆ. ನೋಡಿ, ಇಲ್ಲೆಲ್ಲ ಏನೇನ್ ಸಿಗುತ್ತೋ ಅಷ್ಟರಲ್ಲೇ ಹಬ್ಬ ಮಾಡೋಣ ಅಂತ ಸಂಕಲ್ಪ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಭಿ 2:30ಗೆ ರಿಟರ್ನ್ ಆಗ್ತಾನೆ ಮನೆಗೆ. ಅಷ್ಟರೊಳಗಡೆ ನಾನು ಅಡಿಗೆ ಎಲ್ಲ ಮಾಡಿ ಮುಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ನಡೀತು. ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಅಡಿಗೆ ಕಡೆ ಗಮನ ಕೊಡ್ತಾ ಇದ್ದೀನಿ. ಅಡಿಗೆ ಮಾಡ್ತಾ ಇದ್ದೀನಿ. ಇವತ್ತು ಹೋಳಿಗೆ ಮಾಡ್ತಾ ಇದ್ದೀನಿ. ಗೌರಿ ಹಬ್ಬ ಅಲ್ವಾ, ನಮ್ಮನೆ ಕಡೆ ಗೌರಿ ಹಬ್ಬದ ದಿನ ತೊಟ್ಟು ಹೋಳಿಗೆ ಮಾಡ್ತೀವಿ. ನೆಕ್ಸ್ಟ್ ಡೇ ಗಣಪತಿ ಹಬ್ಬಕ್ಕೆ ಕಾಯಿ ಕಡುಬು ಮತ್ತೆ ಮೋದಕ, ಚಕ್ಲಿ ಇದನ್ನೆಲ್ಲ ನೈವೇದ್ಯ ಮಾಡ್ತೀವಿ. ಸೊ ನಾವು ಹಬ್ಬ ಬಂತಂದ್ರೆ ಗೌರಿ ಗಣೇಶ 2 ದಿನ ಪೂರ್ತಿ ಪ್ಯಾಕ್ಡ್. ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಪೂಜೆ ಮತ್ತೆ ಹಬ್ಬ. ಸಂಜೆ ಆದ್ರೆ ಬಾಗ್ನ ಕೊಡೋದು. ಎಷ್ಟು ಖುಷಿ ಆಗಿರುತ್ತೆ. 2 ದಿನ ಹೇಗೆ ಕಳೆದೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಹಬ್ಬದ್ರಲ್ಲಿ ತುಂಬಾ ಬ್ಯುಸಿ ಆಗ್ಬಿಟ್ಟಿರ್ತೀವಿ. ಹೇಗೋ ಸ್ಟಾರ್ಟ್ ಆಯ್ತು ನಮ್ ದಿನ. ಗೌರಿ ಹಬ್ಬ ಚೆನ್ನಾಗಿ ಮಾಡಿ ಮುಗಿಸಿದ್ವಿ. ಅಭಿ ಬರೋ ಟೈಮ್ ಆಯ್ತು. ಇವಾಗ ಅಭಿ ಬಂದ್ಮೇಲೆ ಊಟ ಕುತ್ಕೋಬೇಕು. ತುಂಬಾ ಚೆನ್ನಾಗಿ ಕಲರ್ ಆಗಿರೋದು ಯಾಕೆ ಅನ್ಸ್ತಿರುತ್ತಾ? ಅದೇ ಕಲಶ, ಅದು ಮಿರರ್, ಅದು ಸ್ವಚ್ಛತೆ ಮಾಡಿದೀನಿ. ಫ್ರೀಸರ್ ಅಲ್ಲಿ ಈ ತರ ಪ್ಯಾಕ್ಡ್ ಸಿಕ್ಕಿದೆ. ಈ ಸಲ ಫ್ರೀಸರ್ ಅಲ್ಲಿ ಇಟ್ಟಿದ್ದೀವಿ. ಇನ್ನೇನು ಊಟಕ್ಕೆ ಬನಾನಾ ಲೀವ್ಸ್ ಫಿಲಿಪೀನ್ಸ್ ಇಂದ ಬಂದಿದೆ. ಫಿಲಿಪೀನ್ಸ್, ಪ್ರಾಡಕ್ಟ್ ಆಫ್ ಫಿಲಿಪೀನ್ಸ್. ಎಲ್ಲೆಲ್ಲಿಂದನೂ ತರಿಸ್ತಾರೆ. ಈ ತರ ಫ್ರೋಸನ್ ಬನಾನಾ ಲೀವ್ಸ್. ಇವಾಗ ಇದನ್ನ ಹಣ್ಣು ಮಾಡಕ್ ಇಡಬೇಕು.
ಇವತ್ತು ಗೌರಿ ಹಬ್ಬದ ದಿನ ಶುಕ್ರವಾರ ಸಾಯಂಕಾಲ ಒಂದಿಬ್ರು ಮುತ್ತೈದರಿಗೆ ಅರ್ಶನ ಕುಂಕುಮ ಕೊಟ್ಟು ಬಾಗ್ನ ಕೊಡೋಣ ಅಂತಿದ್ದೀನಿ. ಅದಾದ್ಮೇಲೆ ನಾಳೆ ಗಣಪತಿ ಹಬ್ಬ ಮುಗಿಸ್ಕೊಂಡು ಬೇಗ ನಾವು ಇದು ಐರಿಷ್ ಕನ್ನಡಿಗರ ಸಂಘದಿಂದ ಅಲ್ಲಿ ಗಣಪತಿಯನ್ನ ಕೂರಿಸ್ತಾ ಇದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ಗಣಪತಿ ದರ್ಶನ ಮಾಡಿಕೊಂಡು, ಹಾಗೆ ಅಭಿರಾ ಮತ್ತೆ ರಾಜೀವ್ ಇಬ್ರು ಇವತ್ತು ನಾಳೆ ಗಣಪತಿ ಹಬ್ಬದ ದಿನ ಸಿಂಗಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಆ ಪರ್ಫಾರ್ಮೆನ್ಸ್ ಮುಗಿಸ್ಕೊಂಡು ಬರಬೇಕು. ಇಷ್ಟು ಇದೆ ನೋಡಿ ನಮ್ಮ ಗೌರಿ ಗಣೇಶ ಹಬ್ಬದ ಸ್ಕೆಡ್ಯೂಲ್ ಇದು. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾವು ಕೂಡ ಊಟ ಮಾಡಿ ಹಬ್ಬದ ಅಡುಗೆ ಮಾಡಿದ್ದೆ. ಊಟ ಎಲ್ಲ ಮುಗಿಸಿ ಸಂಜೆ ನಾನು ಗೋರಿ ಬಾಗ್ನ ಕೊಟ್ಟೆ. ನೆಕ್ಸ್ಟ್ ದಿನ ನಾವು ಗಣಪತಿ ಹಬ್ಬಕ್ಕೆ ತಯಾರಿ ಮಾಡ್ಕೊಂತಾ ಇದೀವಿ. ಅಭಿ ಮತ್ತೆ ರಾಜು ಗಣಪತಿ ಹಬ್ಬನ ಶುರು ಮಾಡ್ತಾ ಇದಾರೆ. ಗಣಪತಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರು. ಗಣಪತಿ ಬಪ್ಪ ಮೋರಯ, ಗಣಪತಿ ಬಪ್ಪ ಮೋರಯ. ಇಪ್ಪತ್ತೊಂದು ಎಲೆಯ ಗೆಜ್ಜೆ ವಸ್ತ್ರಗಳನ್ನು ಅರ್ಪಿಸುವುದು. ರಕ್ತ ವಸ್ತ್ರದ್ವಯಂ ದೇವ ಸುಸೂಕ್ಷ್ಮ ಮತಿಶೋಭನಂ ಮಧ್ಯಾದತ್ತಂ ಗ್ರಹಾಣೇತಂ ವರಸಿದ್ಧಿ ಪ್ರದಾಯಕಃ. ಓಂ ಸಪ್ತಾಸ್ತ್ಯಾಸನ್ ಪರಿಧಯಃ ಸಪ್ತ ಸವಿರಃ ಕೃತಾಃ ದೇವಾಯ ಯಜ್ಞಂ ತನ್ವಾರಾಃ ಕೃತಾಯ ನಮಃ. ಧೂರ್ವಾಯುಕ್ತಂ ಸಮರ್ಪಯಾಮಿ. ಓಂ ಧೂರ್ವಾಂ ಏಕಾಂ ಸಮರ್ಪಯೇತ್. ಶ್ರೀ ವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ಧೂರ್ವಾಯುಕ್ತ ಪೂಜಾಂ ಸಮರ್ಪಯಾಮಿ. ಪ್ರತಿಯೊಂದನ್ನು ಪೂಜೆ ಮಾಡುವುದು. ಅಥವಾ ಉಪಾಯನ ದಾನಕ್ಕೆ ತೆಂಗಿನಕಾಯಿ ಮೇಲೆ ನಿಮ್ಮ ಧರ್ಮಪತ್ನಿಯವರಿಂದ ನೀರು ಹಾಕಿಸಿ ದಕ್ಷಿಣ ಸಹಿತ ಸತ್ಪಾತ್ರರಿಗೆ ದಾನ ಮಾಡುವುದು. ಪೂರ್ವೋಚ್ಚರಿತ ಏವಂ ಗುಣ ವಿಶೇಷ. ಸಾಕು 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 21 ಸಾಕು. ಇವಾಗ ನೋಡಿ ನಾನು ಈ ಕಡೆ ಅಡುಗೆ ಎಲ್ಲ ಮಾಡ್ತಾ ಇದ್ದೀನಿ. ಗಣಪತಿಗೆ ನಾವು ಮೋದಕ ಮತ್ತು ಕಾಯಿ ಕಡುಬು, ಚಕ್ಲಿ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೋಬೇಕು. ಮಧ್ಯಾಹ್ನದಷ್ಟೊತ್ತಿಗೆಲ್ಲ ಬೇಗ ಊಟ ಮುಗಿಸ್ಬೇಕು. ಊಟ ಮುಗಿಸಿ ಬೇಗ ನಾವು ಐರಿಷ್ ಕನ್ನಡಿಗರ ಸಂಘಕ್ಕೆ ಹೋಗ್ಬಿಟ್ಟು ಅಲ್ಲಿ ಗಣೇಶನ ದರ್ಶನ ಮಾಡಿಕೊಂಡು, ಮತ್ತು ಅಭಿರಾಮ್ ಮತ್ತು ರಾಜೀವ್ ಇಬ್ಬರು ಕೂಡ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ, ಸಿಂಗಿಂಗ್ ಪರ್ಫಾರ್ಮೆನ್ಸ್. ಪ್ಲೀಸ್ ಕೊನೆವರೆಗೂ ನೋಡಿ ವಿಡಿಯೋನ, ಹೇಗಿರುತ್ತೆ ಅಂತ ನಮ್ಮ ಸೆಲೆಬ್ರೇಷನ್ನು ನಿಮಗೂ ಗೊತ್ತಾಗುತ್ತೆ. ಇವತ್ತು ಮನೆಯಲ್ಲಿ ಗಣೇಶನ ಹಬ್ಬ ಎಲ್ಲ ಆಚರಣೆ ಮಾಡಿಬಿಟ್ಟು ಊಟ ಮಾಡಿಕೊಂಡು ಈಗ ಮಧ್ಯಾಹ್ನ ನಾವು ಐರಿಷ್ ಕನ್ನಡಿಗರ ಸಂಘದಿಂದ ಒಂದು ಗಣೇಶ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಇವಾಗ ನಾನು ಅಭಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ಹೋಗ್ತಾ ಇದೀವಿ. 45 ಮಿನಿಟ್ಸ್ ಜರ್ನಿ ಇದೆ, ಬಸ್ ಜರ್ನಿ. ಮಮತಾ ನಮ್ ಜೊತೆ ಜಾಯಿನ್ ಆಗ್ತಾ ಇಲ್ಲ, ನಾವಿಬ್ರೆ ಇವಾಗ ಹೋಗ್ತಾ ಇದೀವಿ. ಸೊ ಅಭಿರಾಮ್ ಒಂದು ಇನ್ವೊಕೇಶನ್ ಸಾಂಗ್ ಹಾಡ್ತಾ ಇದ್ದಾನೆ. ಸೊ ನಾನು ಹಾಗೆ ಒಂದು ಸಾಂಗ್ ನ ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಈಗ ಆಲ್ರೆಡಿ ನಾವು ಲಾಸ್ಟ್ ಇಯರ್ ಕನ್ನಡ ಹಬ್ಬನ ಅಪ್ಲೋಡ್ ಮಾಡಿದ್ವಿ. ಅದು ಕೂಡ ಐರಿಷ್ ಕನ್ನಡಿಗರ ಸಂಘದಿಂದ ನಮ್ಮ ಮಾಡಿದ್ರು. ಸೇಮ್ ಕಮ್ಯುನಿಟಿ ಸೆಂಟರ್ ಅಲ್ಲೇ, ಕೆಲ್ಮನ ಕಮ್ಯುನಿಟಿ ಸೆಂಟರ್ ಅಂತ. ಸೊ ದ ಸೇಮ್ ಪ್ಲೇಸಿಗೆ ಹೋಗ್ತಾ ಇದೀವಿ. ಇನ್ನು ಯಾರೆಲ್ಲ ಆ ಒಂದು ವಿಡಿಯೋನ ನೋಡಿಲ್ವೋ ಪ್ಲೀಸ್ ನೋಡಿ, ಮೇಲ್ಗಡೆ ಐ ಕಾರ್ಡ್ ಲಿಂಕ್ ನ ಶೇರ್ ಮಾಡಿದ್ದೀನಿ. Somebody know me better. I thought that I would miss her more, but I wake up and I feel better. Cause I let somebody go. We've been going on forever. There's no more crying on the floor. And she said it's now or never. So I let somebody go. Ooh.
ಇದೆ ನೋಡಿ ಕಮ್ಯುನಿಟಿ ಸೆಂಟರ್. ಇಲ್ಲಿ ಇವತ್ತಿನ ಗಣೇಶ ಹಬ್ಬ ಫೆಸ್ಟಿವಲ್ನ ನಮ್ಮ ಕನ್ನಡಿಗರೆಲ್ಲ ಸೇರ್ಕೊಂಡು ಐರಿಷ್ ಕನ್ನಡಿಗರು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಒಳಗಡೆ ಏನೆಲ್ಲ ನಡೀತಾ ಇದೆ ಅಂತ ನೋಡೋಣ. ಮನೆಯಿಂದ ಪೂಜೆ ಎಲ್ಲ ಮಾಡ್ಕೊಂಡು ಊಟ ಮುಗಿಸ್ಕೊಂಡು ಬರೋ ಸ್ವಲ್ಪ ಲೇಟ್ ಆಯ್ತು. ಇಲ್ಲಿ ಇವರು ಏನಂತಾರೆ ಡೀಟೈಲ್ಡ್ ಆಗಿ ಪೂಜೆ ಎಲ್ಲ ಮಾಡಿ ಇಲ್ಲಿ ಪ್ರಸಾದ ಎಲ್ಲ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಸೊ ಈಗ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಈಗ ನಾವು ಕಲ್ಚರಲ್ ಪ್ರೋಗ್ರಾಮ್ಗೆ ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಸೊ ಬನ್ನಿ ನೋಡೋಣ ಹೇಗಿದೆ ಒಳಗಡೆ ರಿಕ್ರಿಯೇಷನ್ ಸೆಂಟರ್. ನೀವು ನಮ್ಮ ಕನ್ನಡ ಹಬ್ಬ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಹುದು. ಸೊ ಲಾಸ್ಟ್ ಇಯರ್ ನಾವು ಕನ್ನಡ ಹಬ್ಬ ವಿಡಿಯೋನ ಅಪ್ಲೋಡ್ ಮಾಡಿದ್ವಿ. ಅದನ್ನ ಇದೇ ರಿಕ್ರಿಯೇಷನ್ ಸೆಂಟರ್ ನಲ್ಲಿ ಕನ್ನಡ ಹಬ್ಬನ ಆಚರಣೆ ಮಾಡಿದ್ರು ಐರಿಷ್ ಕನ್ನಡಿಗರ ಸಂಘದಿಂದ. ದ ಸೇಮ್ ಐರಿಷ್ ಕನ್ನಡಿಗರ ಸಂಘ ಇವಾಗ ಗಣೇಶ ಹಬ್ಬನು ಕೂಡ ಇಲ್ಲೇ ಮಾಡ್ತಾ ಇದಾರೆ ಈ ವರ್ಷದ್ದು. ಸೊ ಒಳಗಡೆ ಏನೆಲ್ಲ ನಡೀತಾ ಇದೆ ನೋಡೋಣ ಬನ್ನಿ. ಬರೋ ಅಭಿ. ಸೊ ಇದು ಇಲ್ಲೊಂದು ಕೆಫೆಟೇರಿಯಾ ತರ ಇದೆ ಇಲ್ಲಿ, ಬಟ್ ಪ್ರಸಾದ ಎಲ್ಲ ಒಳಗಡೆನೆ ಕೊಡ್ತಾ ಇದಾರೆ ಅನ್ಸುತ್ತೆ. ಸೊ ಇದೊಂದು ಕೆಫೆಟೇರಿಯಾ, ಒಳಗಡೆ ಕಮ್ಯುನಿಟಿ ಸೆಂಟರ್ ಇದೆ. ನೋಡಿ ಇವಾಗ ವಿಸರ್ಜನೆ ಮಾಡ್ತಾ ಇದಾರೆ ಅನ್ಸುತ್ತೆ. ಎಲ್ಲ ಪ್ರೋಗ್ರಾಮ್ ಎಲ್ಲ ಆಲ್ಮೋಸ್ಟ್ ಎಂಡಿಗೆ ಬಂದಿದೆ. ಇವಾಗ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗತ್ತೆ. ಸೊ ಅಲ್ಲಿ ನೋಡೋಣ ಬನ್ನಿ. ಏನೇನು ಪಾಟ್ಲಕ್ ಕೂಡ ಮಾಡ್ತಾ ಇದಾರೆ, ಅಂದ್ರೆ ಅವ್ರವ್ರ ವಾಲಂಟಿಯರ್ಲಿ ಅವ್ರವ್ರ ಪ್ರಸಾದನೆಲ್ಲ ತಗೊಂಡ್ ಬಂದಿದ್ದಾರೆ, ಅವ್ರ ಮನೆಯಿಂದ ಮಾಡ್ಕೊಂಡ್ ಬಂದಿರೋದು. ಹಾಗೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಸೊ ಎಲ್ಲ ಪ್ರಸಾದ ತಗೊಳ್ತಾ ಇದಾರೆ. ಸೊ ನೋಡೋಣ ಬನ್ನಿ ಹಾಗೆ ಒಳಗಡೆ. ಕುಕ್ಷಿಮಹಲಂಬೋದರನೆ ಕ್ಷುಚಾಪನ ಗಲಿದನೆ ಪಕ್ಷಿವಾಹನ ಸಿರಿ ಪುರಂದರ ಪಕ್ಷಿವಾಹನ ಸಿರಿ ಪುರಂದರ ವಿಠಲನ ನಿಜ ದಾಸನೆ ಶರಣು 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 ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಾಹನ ಶರಣು 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 ಶರಣು. Thank you so much, Tanya. महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दितमहा गणपतिम् Thank you so much, Raju. He is one of the Kannada bloggers. ನಾನು ತುಂಬಾ ಕಮ್ಮಿ ಜನನ ಯೂಟ್ಯೂಬ್ ಅಲ್ಲಿ ಕನ್ನಡ ಬ್ಲಾಗ್ ಚಪ್ಪಾಳೆ ಬರಬೇಕು. We have Jyoti Goswami Aravind.
And next, Rajiv ಅವರು. ಇದು ನೋಡಿ ಒಂದು ಕ್ವಿಕ್ ಗ್ಲಿಮ್ಸಸ್ ಹೇಗೆ ಐರಿಷ್ ಕನ್ನಡಿಗರ ಸಂಘದಿಂದ ಈ ಒಂದು ಗಣಪತಿ ಹಬ್ಬವನ್ನ ಈ ವರ್ಷ ಆಚರಣೆ ಮಾಡಿದ್ರು ಅಂತ. ನಿಮ್ಗೆಲ್ಲ ಹೇಗೆ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಇದು ನೋಡಿ ಆ ಕಮ್ಯುನಿಟಿ ಸೆಂಟರ್ ಪ್ರಿಮೈಸಸ್. ಆ ದಿನ ತುಂಬಾ ಒಳ್ಳೆ ವೆದರ್ ಇತ್ತು, ಲೈಕ್ ಇಂಡಿಯನ್ ವಿಂಟರ್ ಇದ್ದಂಗಿತ್ತು, ತುಂಬಾ ಪ್ಲೀಸಿಂಗ್ ಆಗಿತ್ತು. ಸೊ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾವು ಮತ್ತೆ ಮನೆ ಕಡೆಗೆ ಹೊರಟ್ವಿ. ಅಲ್ಲಿ ನಮ್ಮ ಮನೆ ಗೌರಿ ಮತ್ತೆ ಗಣಪತಿನೆಲ್ಲ ಮತ್ತೆ ವಿಸರ್ಜನೆಗೆ ತಯಾರಿ ಮಾಡ್ಕೊಂಡ್ವಿ. ಗಣಪತಿ ಬಪ್ಪ ನಾನು ಗೌರಿ ದೆಲೆ ತಗೊಂತೀನಿ ಈ ಕಡೆ ಬಾ. ಸಾಕು. ಗಣಪತಿ ಬಪ್ಪ ಮೋರಿಯ. ಗೌರಿ ಗಣೇಶನನ್ನ ಈ ರೀತಿಯಾಗಿ ನಾವು ವಿಸರ್ಜನೆ ಮಾಡಿ ಹಬ್ಬವನ್ನ ಮುಗಿಸಿದ್ವಿ. ಇದು ನೋಡಿ ಈ ವರ್ಷದ ನಮ್ಮ ಗೌರಿ ಗಣೇಶ ಹಬ್ಬ ತುಂಬಾ ಸಿಂಪಲ್ ಆಗಿ ಮತ್ತೆ ಶಾಸ್ತ್ರೋಕ್ತವಾಗಿ ಮಾಡಿ ಮುಗಿಸಿದ್ವಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಮುಂದಿನ ಬ್ಲಾಗ್ ನಲ್ಲಿ ಸಿಗೋಣ. ಥ್ಯಾಂಕ್ ಯು.